ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಗುಡಿಬಂಡೆಯ ವರ್ಲಕೊಂಡ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ. ಡ್ರೋನ್ ಕ್ಯಾಮೆರಾದಲ್ಲಿ ಚಲನಾವಲನ ಸೆರೆ. ಅರಣ್ಯ ಇಲಾಖೆ ವತಿಯಿಂದ ಬೋನ್ ಅಳವಡಿಕೆ. ಆತಂಕಗೊಂಡ ಗ್ರಾಮಸ್ಥರು. ಕೋಲಾರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ಸುಸೂತ್ರವಾಗಿ ನಡೆದ ಚುನಾವಣೆ. 13 ಜನ ನಿರ್ದೇಶಕರ ಆಯ್ಕೆ. 8ನೇ ಬಾರಿ ಆಯ್ಕೆಯಾಗುವ ಮೂಲಕ ದಾಖಲೆ ನಿರ್ಮಿಸಿದ ಕೆಜಿಎಫ್ನ ಜಯಸಿಂಹ ಕೃಷ್ಣಪ್ಪ. ಝಾನ್ಸಿ ರಾಣಿ ಕ್ರೀಡಾಂಗಣ ಮಳಿಗೆಗಳಿಂದ ಬರಬೇಕಾದ 1.35 ಕೋಟಿ ಬಾಡಿಗೆ ವಸೂಲಿ ಮಾಡಿ ಕ್ರೀಡಾಂಗಣಾಧಿಕಾರಿಗೆ ಸಚಿವ ಎಂಸಿ ಸುಧಾಕರ್ ಖಡಕ್ ವಾರ್ನಿಂಗ್. ಅಧಿಕಾರಿಗಳು ನೋಟಿಸ್ ನೀಡುವುದಕ್ಕೆ ಸೀಮಿತ. ಕಾಟಾಚಾರದ ವರದಿ, ಕುಂಟು ನೆಪಗಳಲ್ಲೇ ಜಪ. ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗರಂ. ವಾರ್ತೆಗಳ ವಿವರ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವುದನ್ನು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ವರ್ಲಕೊಂಡ ಸೇರಿದಂತೆ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಭಾರೀ ಆತಂಕ ಉಂಟುಮಾಡಿದೆ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಬೆಟ್ಟದಲ್ಲಿ ಮಂಗಳವಾರ ಚಿರತೆ ಪ್ರತ್ಯಕ್ಷವಾದ ಹಿನ್ನೆಲೆಯಲ್ಲಿ ಚಿರತೆ ಸೆರೆ ಹಿಡಿಯಲು ಬೋನ್ ಅಳವಡಿಸಲಾಗಿದೆ ಎಂದು ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ತಿಳಿಸಿದ್ದಾರೆ. ಕಳೆದ 2-3 ದಿನಗಳಿಂದ ಬೆಟ್ಟದಲ್ಲಿ ಕೋತಿಗಳ ಕಿರುಚಾಟ ಕೇಳಿ ಬರುತ್ತಿದ್ದು, ಮಂಗಳವಾರ ವರ್ಲಕೊಂಡ ಬೆಟ್ಟದಲ್ಲಿ ಚಿರತೆ ಇರುವುದು ದೃಢಪಟ್ಟಿದೆ. ವರ್ಲಕೊಂಡ ಗ್ರಾಮದ ದಲಿತ ಮುಖಂಡ ರಾಜು ಡ್ರೋನ್ ಕ್ಯಾಮೆರಾ ಬಳಸಿ ಬೆಟ್ಟವನ್ನ ಸರ್ವೆ ಮಾಡಿಸಿದ್ರು. ಈ ಸಮಯದಲ್ಲಿ ಚಿರತೆಯನ್ನು ಕಲ್ಲಿನ ಬಂಡೆ ಮೇಲೆ ಕಾಣಿಸಲಾಗಿದ್ದು, ಅದು ಕ್ಯಾಮೆರಾ ಕಡೆ ತಿರುಗಿ ನೋಡಿ ಗುಹೆ ಒಳಗೆ ಹೋದ ದೃಶ್ಯವು ಸೆರೆಯಾಗಿದೆ. ಚಿರತೆಯ ವಿಡಿಯೋವನ್ನು ವಲಯ ಅರಣ್ಯಾಧಿಕಾರಿಗಳು ಮತ್ತು ಪೆರೇಸಂದ್ರ ಪೊಲೀಸರಿಗೆ ಕಳುಹಿಸಿದ್ದಾರೆ. 2021-22ರಲ್ಲಿ ಇದೇ ಪ್ರದೇಶದಲ್ಲಿ 2 ಚಿರತೆಗಳು ಕಾಣಿಸಿಕೊಂಡಿದ್ದು, 2021-22ರಲ್ಲಿ ಇದೇ ಪ್ರದೇಶದಲ್ಲಿ 2 ಚಿರತೆಗಳು ಕಾಣಿಸಿಕೊಂಡಿದ್ದು, 2022ರಲ್ಲಿ ಮಿಡಿಮಾಕ್ಲಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಅವರ ಕೋಳಿ ಫಾರಂನ ತೋಟದ ಮನೆಯ ನಾಯಿಯ ಮೇಲೆ ದಾಳಿ ಮಾಡಿತ್ತು ಹಾಗೂ ಕುರಿ ಮೇಲೆ ಜಾನುವಾರುಗಳ ಮೇಲೆ ಸಹ ದಾಳಿ ಮಾಡಿತ್ತು. ಆಗ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ರು. ಅರಣ್ಯ ಇಲಾಖೆ ಬೋನು ಇಟ್ಟು ಚಿರತೆಯನ್ನ ಸೆರೆ ಹಿಡಿಯಲು ಪ್ರಯತ್ನ ಮಾಡಲಾಗಿತ್ತು. ಆದರೆ ಚಿರತೆ ಸಿಗದೆ ಬೇರೆ ಕಡೆಗೆ ಹೋಗಿರಬಹುದು ಎಂದು ಸುಮ್ಮನಾಗಿದ್ರು. ಆದರೆ ಈಗ ಮತ್ತೆ 3 ಚಿರತೆಗಳು ಬೆಟ್ಟದಲ್ಲಿ ಇವೆ ಎಂದು ವರ್ಲಕೊಂಡ ರಾಜು ತಿಳಿಸಿದ್ದಾರೆ. ಬೆಟ್ಟದಲ್ಲಿ ಮತ್ತೆ ಚಿರತೆ ಕಂಡು ಬಂದಿರುವುದು ವರ್ಲಕೊಂಡ ಸುತ್ತಮುತ್ತಲಿನ ಗ್ರಾಮಸ್ಥರ ಜೀವನದಲ್ಲಿ ಆತಂಕ ಹಾಗೂ ಭಯವನ್ನ ಉಂಟು ಮಾಡಿದೆ. ಸ್ಥಳೀಯರು ಅರಣ್ಯ ಇಲಾಖೆಯ ತಕ್ಷಣ ಕ್ರಮಕ್ಕಾಗಿ ಕೋರಿದ್ದಾರೆ. ಚಿರತೆಯ ಹಾವಳಿಯಿಂದ ರಕ್ಷಣೆ ನೀಡಲು ಬೋನು ಇಡುವಂತಹ ಕ್ರಮಗಳನ್ನು ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಚಿರತೆ ಇರುವ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿರುವುದನ್ನು ನೋಡಿ ತಕ್ಷಣ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆಯ ಸಿಬ್ಬಂದಿ ರೈತರೊಂದಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಲಾಗಿತ್ತು. ಚಿರತೆಯನ್ನು ಜೀವಂತ ಸೆರೆ ಹಿಡಿಯಲು ಬೋನ್ ಅಳವಡಿಸಲಾಗಿದ್ದು, ಸಿಬ್ಬಂದಿ ತೀವ್ರ ನಿಗಾ ವಹಿಸುತ್ತೇವೆ ಎಂದು ವಲಯ ಅರಣ್ಯ ಇಲಾಖೆಯ ಕನಕರಾಜ್ ಹೇಳಿದರು. ವರ್ಲಕೊಂಡ ಗ್ರಾಮ ಪಂಚಾಯಿತಿ ದಲಿತ ಮುಖಂಡರು ಇಲ್ಲಿ ಏನಾಗಿದೆ ಅಂದರೆ, ವರ್ಲಕೊಂಡ ಬೆಟ್ಟದಲ್ಲಿ ಒಂದು 3 ಚಿರತೆನಂತೆ ಸುಮಾರು ಒಂದು 15 ದಿವಸದಿಂದ ಜನಗಳು ನೋಡ್ತಾ ಇದ್ದಾರೆ. ಆ ಬೆಟ್ಟದ ಗಿಡಗಳಲ್ಲಿ ಕುತ್ಕೊಂಡ್ಬಿಟ್ಟು ಅದು ಕಾಣಿಸೋದಿಲ್ಲ, ಏನೂ ಇಲ್ಲ. ನೈಟು ಓಡಾಡ್ತದಂತೆ ಈ ನಾಯಿಗಳು ಮತ್ತು ಈ ಮ್ಯಾಕೆ ಕುರಿಗಳೆಲ್ಲ ಕೆರೆ ನೆಳ್ಳಿಯಲ್ಲಿ. ಸ್ವಲ್ಪ ಒಬ್ಬರು ನರಸಿಂಹಪ್ಪ ಅಂತ ಇಲ್ಲೇ ಇದ್ದಾರೆ, ಫ್ಯಾಮ್ಲಿ ಎಲ್ಲ ಬೋರ್ ಹಾಕ್ಕೊಂಡು ಪಾಪ ಅವ್ರ ಮನೆ ಕಟ್ಕೊಂಡು ಎಲ್ಲ ಇಲ್ಲೇ ಇದ್ದಾರೆ ಫ್ಯಾಮ್ಲಿಯ. ಅವ್ರ ಮನೆ ಹತ್ರಗೆಲ್ಲ ರಾತ್ರಿ ಹೋಗಿದ್ದಂತೆ. ಬೆಳಿಗ್ಗೆ ನಮಗೆ ಗೊತ್ತಾಯಿತು, ಒಂದು 3 ಗಂಟೆಗೆ ಬಂದುಬಿಟ್ಟು ನಾವು ಆ ಟೋಲ್ ಕ್ಯಾಮ್ರಾ ಒಂದು ಬಿಟ್ಬಿಟ್ಟು ಅಲ್ಲಿಗೆ ಆ ಚಿರತೆನ ಎಲ್ಲ ನೋಡೋಣ ಅಂತ ಡ್ರೋನ್ ಕ್ಯಾಮ್ರಾ ಅಲ್ಲಿ ಬಿಟ್ಬಿಟ್ಟು ನೋಡಿದ್ರೆ ಚಿರತೆನೇ ಅದು. ಅಲ್ಲಿ 3 ಇದ್ದಾವೆ. ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಪುತ್ತವಾಗಿ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಹಿಡಿದುಬಿಟ್ಟು ಅವ್ರನ್ನ ಅದು ಎಲ್ಲಿಗೆ ಸಾಗಿಸ್ಬೇಕು ಅಲ್ಲಿ ಸಾಗಿಸ್ಬೇಕು. ಯಾಕಂದರೆ ಈ ಹಳ್ಳಿಗಳಲ್ಲಿ ಹೋಗ್ತಾ ಇರ್ತಾರೆ ನೈಟೆಲ್ಲ ಪಾಪ. ವರ್ಲಕೊಂಡೆ ಗ್ರಾಮದಿಂದ ಬಂದು ಪೆರೇಸಂದ್ರದಿಂದ ಬಂದು ವರ್ಲಕೊಂಡೆಯಲ್ಲಿ ಇಳಿದು ಮತ್ತೆ ನಡ್ಕೊಂಡು ಹೋಗ್ತಾರೆ. ಆದಷ್ಟು ಬೇಗ ಇದ್ರ ಮೇಲೆ ಕ್ರಮ ತೆಗೆದುಕೊಂಡು ಮೇಲೆ ಅಧಿಕಾರಿಗಳು ಬೇಗ ಹಿಡಿದುಬಿಟ್ಟು ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಪ್ರತಿಷ್ಠಿತ ಸಹಕಾರಿ ಕ್ಷೇತ್ರದ ಕೋಲಾರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆ ಸುಸೂತ್ರವಾಗಿ ನಡೆದಿದ್ದು, ಕೆಜಿಎಫ್ ಕ್ಷೇತ್ರದಿಂದ ಜಯಸಿಂಹ ಕೃಷ್ಣಪ್ಪ ತೀವ್ರ ಅವಿರೋಧ ನಡುವೆಯೂ ಸತತ 8ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗುವ ಮೂಲಕ ದಾಖಲೆ ನಿರ್ಮಿಸಿದ್ದು, ಮಾಜಿ ಅಧ್ಯಕ್ಷ ಶಾಸಕ ನಂಜೇಗೌಡ ಪುನರಾಯ್ಕೆಯಾಗಿದ್ದಾರೆ.
ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾದ ನಂತರ ಮೊದಲ ಬಾರಿಗೆ ನಡೆದ ಕೋಲಾರ ಹಾಲು ಒಕ್ಕೂಟಕ್ಕೆ 13 ಜನ ನಿರ್ದೇಶಕ ಸ್ಥಾನಗಳ ಪೈಕಿ 12 ಮಂದಿ ಆಯ್ಕೆಗೆ ಚುನಾವಣೆ ನಡೆದಿದ್ದು ಶಾಂತಿಯುತವಾಗಿ ಚುನಾವಣೆ ನಡೆದು ಅಧ್ಯಕ್ಷರುಗಳು ಆಯ್ಕೆಯಾಗಿದ್ದಾರೆ. ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಮತದಾನ ನಡೆದು ಮತ ಎಣಿಕೆ ಕಾರ್ಯ ಸಂಜೆ ಕೋಮುಲ್ ಅಭ್ಯರ್ಥಿ ಭವಿಷ್ಯ ನಿರ್ಧಾರವಾಯಿತು. ಕೋಲಾರ ಕೋಮುಲ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ, ಕಾಂಗ್ರೆಸ್ ಹಾಗೂ ಕೆಎಚ್ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣಗದ ನಡುವೆ ಅಭ್ಯರ್ಥಿಗಳ ತೀವ್ರ ಪೈಪೋಟಿ ಜೋರಾಗಿ ನಡೆಯಿತು. ಸಹಕಾರಿ ಕ್ಷೇತ್ರವಾದ ಹಾಲು ಒಕ್ಕೂಟದತ್ತ ಶಾಸಕರುಗಳು ಹೆಚ್ಚು ಆಸಕ್ತಿ ತೋರುತ್ತಿದ್ದು, ಮೊದಲ ಬಾರಿಗೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸ್ಪರ್ಧೆ ಮಾಡಿ ಜಯಗಳಿಸಿದ್ದಾರೆ. ಇನ್ನು ಶಾಸಕ ಹಾಗೂ ಮಾಜಿ ಅಧ್ಯಕ್ಷ ಕೆವೈ ನಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದು 3ನೇ ಬಾರಿ ಪ್ರವೇಶ ಪಡೆದಿದ್ದಾರೆ. ಕೆಜಿಎಫ್ ಕ್ಷೇತ್ರದಿಂದ ಸ್ಪರ್ಧಿಸಿದ ಜಯಸಿಂಹ ಕೃಷ್ಣಪ್ಪ 8ನೇ ಬಾರಿಗೆ ಆಯ್ಕೆಯಾಗಿರುವ ಮೂಲಕ ದಾಖಲೆ ನಿರ್ಮಿಸಿದ್ದು, ಇವರ ಆಯ್ಕೆಗೆ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬ್ಯಾಲಹಳ್ಳಿ ಗೋವಿಂದೇಗೌಡ ಅಡ್ಗಾಲು ಹಾಕಿದ್ರು. ಆದರೂ ಕೂಡ 2 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ. ಕೋಲಾರ ತಾಲೂಕಿನ 3 ಸ್ಥಾನಗಳಲ್ಲಿ ಮೈತ್ರಿ ಪಕ್ಷದಿಂದ ವಡಗೂರು ಡಿವಿ ಹರೀಶ್ ಚಲುವನಹಳ್ಳಿ ಗೆಲುವಿನ ನಗೆ ಬೀರಿದ್ರು. ಕಾಂಗ್ರೆಸ್ ಚಂಜಿಮಲೆ ರಮೇಶ್ ನಗನಾಳ ಸೋಮಣ್ಣ ವಿರುದ್ಧ ಗೆಲುವು ಸಾಧಿಸಿದ್ರು. ಕೋಲಾರ ದಕ್ಷಿಣ ಮಹಿಳಾ ಕ್ಷೇತ್ರದಿಂದ ಆರ್ ಕಾಂತಮ್ಮ ಅವರು ಜಯಶೀಲರಾಗಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನಿಂದ ಅಡ್ಡಗಲ್ ಕ್ಷೇತ್ರದಿಂದ ಕೆಕೆ ಮಂಜುನಾಥ್, ಯಲ್ದೂರು ಕ್ಷೇತ್ರದಿಂದ ಹನುಮೇಶ್ ಆಯ್ಕೆಯಾಗಿದ್ದಾರೆ. ಮುಳಬಾಗಿಲು ಎನ್ಡಿಎ ಅಭ್ಯರ್ಥಿಯಾಗಿ ಕಾಡೇನಹಳ್ಳಿ ನಾಗರಾಜ್ ಸೋಮೇಗೌಡ ಕಾಂಗ್ರೆಸ್ ವಿರುದ್ಧ ನಗೆ ಬೀರಿದ್ರು. ಕೋಲಾರ ನಗರಸಭೆ ಮಾಜಿ ಅಧ್ಯಕ್ಷೆ ಮಹಾಲಕ್ಷ್ಮಿ ಪ್ರಸಾದ್ ಬಾಬು ಪ್ರಥಮ ಬಾರಿಗೆ ಕೋಮುಲ್ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ಒಟ್ಟಾರೆ ಕೋಚಿಮುಲ್ ಚುನಾವಣೆ ಶಾಂತಿಯುತವಾಗಿ ನಡೆದಿದೆ. ಇನ್ನು ಆಯ್ಕೆಗೊಂಡ ಕೋಚಿಮುಲ್ ನಿರ್ದೇಶಕರ ಚಿತ್ತ ಇಂದಿನಿಂದ ಅಧ್ಯಕ್ಷರ ಗಾದಿಯತ್ತ ಅರಳಲಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದ ಅಧೀನದ ಮಳಿಗೆಗಳನ್ನು ಬಾಡಿಗೆಗಳಿಗೆ ನೀಡಿರುವುದರಿಂದ ಬರಬೇಕಾಗಿರುವ 1.35 ಕೋಟಿ ಬಾಕಿ ಬಾಡಿಗೆಗಳನ್ನು ಕಡ್ಡಾಯವಾಗಿ ಬಾಡಿಗೆದಾರರಿಂದ ವಸೂಲಿ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಕ್ರೀಡಾಂಗಣಗಳ ಅಭಿವೃದ್ಧಿ ಕುರಿತ ಸಭೆಯ ಅಧ್ಯಕ್ಷತೆ ವಹಿಸಿದ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದ ಮಳಿಗೆಗಳಿಂದ ಬರಬೇಕಾಗಿರುವ ಬಾಕಿ 1.35 ಕೋಟಿ ರು ಬಾಡಿಗೆಯನ್ನ ಮೊದಲು ವಸೂಲಿ ಮಾಡಿ ಎಂದು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣವು ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾದ ಕ್ರೀಡಾಂಗಣವಾಗಿದ್ದು, ಕ್ರೀಡಾಂಗಣಕ್ಕೆ ಹೊಂದಿಕೊಂಡು ಕಟ್ಟಿರುವ ಮಳಿಗೆಗಳಿಂದ ಆದಾಯ ಬರುವಂತೆ ಬಹಳ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ನಿರ್ಮಿಸಲಾಗಿದೆ. ಈ ಕ್ರೀಡಾಂಗಣದ ಕೆಲವು ಮಳಿಗೆಗಳಿಂದ ಸುಮಾರು 1.35 ಕೋಟಿ ಬಾಡಿಗೆಯನ್ನು ವಸೂಲಿ ಮಾಡುವುದರ ಜೊತೆಗೆ ಈ ಹಣವನ್ನು ಕ್ರೀಡಾಂಗಣದ ಅಭಿವೃದ್ಧಿಗೆ ಬಳಸಿಕೊಳ್ಳುವುದು ನಮ್ಮ ಆದ್ಯತೆಯಾಗಿದೆ. ಈ ಕಾರ್ಯ ಕಡ್ಡಾಯವಾಗಿ ಆಗಲೇಬೇಕು. ಜೊತೆಗೆ 193 ಮಳಿಗೆಗಳ ಪೈಕಿ ಹರಾಜಾದ ಅವಧಿ ಮುಗಿದಿರುವ ಮಳಿಗೆಗಳಿಗೆ ಮರು ಹರಾಜು ಮಾಡಲು ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಮಾನ್ಯ ಲೋಕಸಭಾ ಸದಸ್ಯರು ಹೇಳ್ತಾರಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದ ದಾಖಲೆಗಳು ಯಾರ ಹೆಸರಲ್ಲಿ ಇತ್ತು ಅಂತ ದಯವಿಟ್ಟು ತಾವು ನನ್ನ ಮನೇನೂ ಕೆಲವ್ರಿಗೆ ಯಾರಿಗೂ ಅನೌಪಚಾರಿಕವಾಗಿ ಹೇಳಿದೆ. ಇಷ್ಟೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪ್ರಭಾವಿಗಳಾಗಿದ್ದು ಕ್ರೀಡಾಂಗಣದ ಅಭಿವೃದ್ಧಿಗೆ ₹1 ಕೊಡಿಸಲಿಲ್ಲ ಅವರ ಅವಧಿಯಲ್ಲಿ. ಅವರು 10 ವರ್ಷ ಶಾಸಕರಾಗಿದ್ದಂಥ ಅವಧಿಯಲ್ಲಿರ್ಬೋದು ಅಥವಾ 3.25 ವರ್ಷ ಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಕೊಡಿಸಲಿಲ್ಲ. ಕನಿಷ್ಠ ಅದರ ದಾಖಲೆಗಳು, ನಾನು ಇದನ್ನು ವಿಸ್ತೃತವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದಾಗ ಖೇಲೋ ಇಂಡಿಯಾದಲ್ಲಿ ಪ್ರಯತ್ನ ಮಾಡೋಣ ಅಂತಕ್ಕಂಥ ಒಂದು ಆಲೋಚನೆ ಬಂತು. ಆಗ ಲ್ಯಾಂಡ್ ಡಾಕ್ಯುಮೆಂಟ್ಸು ಎಲ್ಲ ಬೇಕಾಗುತ್ತೆ ಅಂತ ಕೇಳಿದ್ರು. ನಾನು ಇವ್ರಿಗೆ ಕೇಳಿದಾಗ ಸರ್ ನಮ್ಮ ಹೆಸರಲ್ಲೇ ಇಲ್ಲ ಅಂತ. ಜಿಲ್ಲಾ ಕೇಂದ್ರದ ಕ್ರೀಡಾಂಗಣ ಸೇರಿದಂತೆ ತಾಲೂಕು ಕೇಂದ್ರಗಳ ಕ್ರೀಡಾಂಗಣಗಳನ್ನು ಅಭಿವೃದ್ಧಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಜಿಲ್ಲಾ ಕೇಂದ್ರದಲ್ಲಿನ ಸರ್ ಎಂವಿ ಕ್ರೀಡಾಂಗಣವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 69 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಯೋಜಿತ ಈಗಾಗಲೇ ನೀಲಿ ನಕ್ಷೆ ಸಿದ್ಧಪಡಿಸಲಾಗಿದೆ. ಅದರ ಭಾಗವಾಗಿ ಮೊದಲ ಹಂತದ ಪೆವಿಲಿಯನ್ ಬ್ಲಾಕ್ ನಿರ್ಮಿಸಲು 10 ಕೋಟಿ ಹಣವನ್ನು ಮಂಜೂರಾಗಿದ್ದು, ಸದರಿ ಅನುದಾನದ ಕೆಲಸ ಕಾರ್ಯಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕವಾಗಿ ಅನುಮೋದನೆ ಪಡೆಯುವ ಪ್ರಕ್ರಿಯೆಯು ಪ್ರಸ್ತುತ ಚಾಲನೆಯಲ್ಲಿದೆ. ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್
ಟ್ರ್ಯಾಕ್ ನಿರ್ಮಾಣ ಮಾಡಲು 9 ಕೋಟಿ ಮಂಜೂರಾಗಿದೆ. ಚಿಂತಾಮಣಿ ನಗರದ ಲೋಕೋಪಯೋಗಿ ಇಲಾಖೆಯ ಬಳಿ 9 ಎಕರೆ ಜಾಗದಲ್ಲಿ ನೈಜ ಹುಲ್ಲು ಹಾಸಿನ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಿಸಲು 7 ಕೋಟಿ ಅನುದಾನ ಮಂಜೂರಾಗಿದೆ. ಈ ಬಗ್ಗೆ ಈಗಾಗಲೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸಮಗ್ರವಾಗಿ ಈಗ ಅವರು ತನಿಖೆ ಮಾಡಿ ನಮ್ಮ ಇಲಾಖೆ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲೇ ಒಬ್ಬ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದ್ದವರು ಶಾಮೀಲಾಗಿದ್ದು ಈಗಾಗಲೇ ಅವ್ರ ಮೇಲೆ ಕ್ರಮ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ನಾವು ತೆಗೆದಾಕಿದ್ದೀವಿ. ಆಮೇಲೆ ಯಾರ್ಯಾರು ಇದರಲ್ಲಿ ಬ್ಲಾಕಿಂಗಲ್ಲಿ ಇದ್ದರೂ ಈಗ ಕಾಲೇಜುಗಳ ಬಗ್ಗೆ ಸಂಶಯ ಇತ್ತು, ಅವರು ಕಾಲೇಜುಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟಿಲ್ಲ. ಅದನ್ನು ಅವರು ಚಾರ್ಜ್ ಶೀಟ್ ಹಾಕಿರುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲಾಖೆಯಲ್ಲಿ. ಮುಂದೆ ಯಾವ ರೀತಿ ಮುಂದುವರಿಸಬೇಕು ಅಂತ ಒಟ್ಟಾರೆಯಾಗಿ ನಮ್ಮ ಗಮನಕ್ಕೆ ಬಂದ ಕೂಡಲೇ ಇದನ್ನ ಒಂದು ರೀತಿ ಪತ್ತೆ ಹಚ್ಚಿದ್ದು ನಮ್ಮ ಇಲಾಖೆಯಲ್ಲೇ. ಈ ಎಲ್ಲಾ ಕಾರ್ಯಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಪ್ರಕ್ರಿಯೆ ಚಾಲನೆಯಲ್ಲಿದ್ದು ಸದ್ಯದಲ್ಲೇ ಸದರಿ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಗಳು ನೆರವೇರಲಿದೆ ಎಂದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ, ಅವರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್ ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾವು ಹೋಬಳಿ ಮಟ್ಟದಲ್ಲಿ ಪ್ರೇರಣಾ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಎಲ್ಲಾ ರೀತಿಯ ಪುಸ್ತಕಗಳನ್ನು ನೀಡಿದರೂ ಸಹ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಸರಿಯಾಗಿ ಮಕ್ಕಳಿಗೆ ಪಾಠ ಮಾಡದೇ ಇದ್ದ ಕಾರಣ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಬರಲಿಲ್ಲ. ಇಂದು ಕೂಲಿ ಮಾಡುವವರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ ಅಂದ್ರೆ ಕಾರಣ ಸರ್ಕಾರಿ ಶಿಕ್ಷಕರ ಬೇಜವಾಬ್ದಾರಿತನ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಬೇಸರ ವ್ಯಕ್ತಪಡಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆ ಬಿಇಒ ಅವರಿಂದ ಮಾಹಿತಿ ಪಡೆದು ನಿಮ್ಮ ಶಿಕ್ಷಕರು ಜಾತ್ರೆ, ಯಾತ್ರೆ, ಬಾಡೂಟ, ಮೋಜು ಮಸ್ತಿ ಕಡೆ ಸುತ್ತಾಡುವುದನ್ನು ಬಿಟ್ಟು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಪಾಠಗಳು ಹೇಳುವಂತೆ ಮಾಡಿ ಹಾಗೂ ಮುಖ್ಯವಾಗಿ ಶಾಲೆಗಳಲ್ಲಿ ಎಷ್ಟು ಜನ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬರುತ್ತಿದ್ದಾರೆ ಎಂಬ ಮಾಹಿತಿ ಬಗ್ಗೆ, ಸರಿಯಾದ ಸಮಯಕ್ಕೆ ಬಾರದಿರುವವರ ಬಗ್ಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ, ಇಲ್ಲ ಇದೇ ರೀತಿ ಮುಂದುವರೆದರೆ ಅವರಿಗೆ ನೋಟಿಸ್ ನೀಡಿ ಸಸ್ಪೆಂಡ್
ಮಾಡಿ ಎಂದು ಆದೇಶ ನೀಡಿದರು. ಕೃಷಿ ಇಲಾಖೆಯಲ್ಲಿ ಯಾವುದೇ ರೀತಿ ಬಿತ್ತನೆ ಬೀಜ, ರಸಗೊಬ್ಬರ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. ಖಾಸಗಿ ಅಂಗಡಿಗಳ ಮುಂದೆ ದರ ನಿಗದಿಯ ಪಟ್ಟಿಯನ್ನ ಹಾಕುವಂತೆ ಸೂಚನೆ ನೀಡಿದರು. ಹಾಗೂ ಇತ್ತೀಚೆಗೆ ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ ಎಂಬ ಶಾಸಕರ ಪ್ರಶ್ನೆಗೆ ನಿರ್ದೇಶಕಿ ಲಕ್ಷ್ಮಿಯವರು ಈ ಹಿಂದೆ ಈ ಭಾಗದಲ್ಲಿ ನೆಲಗಡಲೆ ಹೆಚ್ಚಾಗಿ ಬೆಳೆಯುತ್ತಿದ್ದರು, ಈಗ ಜೋಳ ಸುಮಾರು 9 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆಯುತ್ತಿದ್ದಾರೆ ಎಂಬ ಮಾಹಿತಿಯನ್ನ ನೀಡಿದರು. ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗಗಳ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ವಸತಿ ಶಾಲೆಗಳಲ್ಲಿ ಹಾಗೂ ಹಾಸ್ಟೆಲ್ಗಳಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅವಕಾಶ ಇಲ್ಲ ಎಂದು ಹೇಳಬಾರದು. ಮುಖ್ಯವಾಗಿ ವಾರ್ಡನ್ಗಳು ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಇರಬೇಕು. ಮೊದಲು ಸುತ್ತಾಡುವುದನ್ನ ಬಿಡಲು ಅವರಿಗೆ ತಿಳಿಸಿ ಎಂದ ಅವರು, ಅತಿಥಿ ಶಿಕ್ಷಕರಿಂದ ಶಿಕ್ಷಣಕ್ಕೆ ಒತ್ತು ನೀಡಬೇಕು. ನಿಮಗೆ ಯಾವುದೇ ಅನುಕೂಲಗಳು ಬೇಕಾದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ. ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ಮಾಡುತ್ತೇನೆ. ಅರಣ್ಯ ಇಲಾಖೆಯವರು ರೈತರಿಗೆ ಕಂದಾಯ ಇಲಾಖೆ ಸಾಗುವಳಿ ಚೀಟಿ ನೀಡಿದ್ರು. ವಿನಾಕಾರಣ ಅವರಿಗೆ ತೊಂದರೆ ನೀಡುತ್ತಿರುವುದು ಬಗ್ಗೆ ದೂರುಗಳು ಬರುತ್ತಿವೆ. ಯಾವುದೇ ಕಾರಣಕ್ಕೂ ರೈತರಿಗೆ ನೀಡಿರುವ ಜಮೀನನ್ನ ನೀವು ಮತ್ತೆ ಹಿಂಪಡೆಯಲು ಪ್ರಯತ್ನಿಸಬಾರದು. ಹಾಗೂ ಅವರಿಗೆ ಕಂದಾಯ ಇಲಾಖೆಯಿಂದ ಸಾಗುವಳಿ ಚೀಟಿ ನೀಡಬೇಕು. ಪುರಸಭೆ ವ್ಯಾಪ್ತಿಯ ಮಳಿಗೆಗಳಿಗೆ ಬಾಡಿಗೆ ವಸೂಲಾತಿ 0% ಇರುವ ಬಗ್ಗೆ ನೋಡಿದ ಶಾಸಕರು ಪುರಸಭೆ ಅಧಿಕಾರಿಗಳ ಮೇಲೆ ಗರಂ ಆದ್ರು. ನಿಮ್ಮ ಈ ವರದಿ ಯಾವ ರೀತಿಯ ಕೆಲಸ ಮಾಡುತ್ತಿದ್ದೀರಿ ಎಂದು ತೋರಿಸುವುದರ ಅಲ್ಲದೆ ₹1 ಸಹ ನೀವು ವಸೂಲಿ ಮಾಡಿಲ್ಲ. ಅಂದ್ರೆ ಇಂತಹ ಮಾಹಿತಿಯನ್ನ ಯಾರಿಗೂ ಕೊಡಬೇಡಿ ಎಂದು ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಗರಂ ಆದ್ರು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಎಲ್ಲಿ ಸಮಸ್ಯೆ ಇದೆ ಅಲ್ಲಿನ ತೊಂದರೆಯನ್ನ ನೀಡಿ, ಅದಕ್ಕೆ ಸಂಬಂಧಿಸಿದಂತೆ ನಾನು ಕ್ರಮ ಕೈಗೊಳ್ಳುತ್ತೇನೆ ಎಂದು ನೀರಾವರಿ ಇಲಾಖೆಯವರಿಗೆ ಸೂಚನೆ ನೀಡಿದರು. ಅಂಗಡಿ ಮನೆಗೆ ಬಾಡಿಗೆ ವಸೂಲಾದ್ರೆ ಅದು ನಡೀತಾ ಇದೆ ಸರ್. ಮತ್ತೆ ಯಾಕೆ 0% ಅಂತ ಆಗ್ತೀಯಾ? ಅಲ್ಲ ಸರ್, ಏಪ್ರಿಲ್ 1 ತಿಂಗಳಲ್ಲಿ ಆಗಿರಲಿಲ್ಲ ಸರ್, ಈ ಮಂತ್ ಎಲ್ಲ ಆಗಿದೆ ಸರ್, ಮಾಡ್ತೀನಿ ಸರ್. ಅಲ್ಲ ಕೇಳಿ, ಅಂಗಡಿ ಮನೆಗೆ ಬಾಡಿಗೆ ವಸೂಲಾತಿ ವಿವರಗಳು 25-26ನೇ ವಸೂಲಾತಿ ಬಾಡಿಗೆ %% 0. ಸರ್, ನೀವು ಅಲ್ಲಿಗೆ ಈ 3 ತಿಂಗಳು ₹1 ವಸೂಲಿ ಮಾಡಿಲ್ಲ ಬಾಡಿಗೆ. ಎಲ್ಲಾಗಿದೆ? ಈ ತಿಂಗಳಾಗಿರ್ಬೋದು, ತೋರಿಸಿಲ್ವಲ್ಲ ಇಲ್ಲಿ. ಅಲ್ಲ ಸರ್, ನಾನು ಕೆಲಸ ಇದು ಎಷ್ಟು ದಿನ ಸರ್ ರಿಪೋರ್ಟ್? ಆಯ್ತು ಸರ್, ಎಷ್ಟು ತಿಂಗಳಲ್ಲಿ ಸರ್? 2 ತಿಂಗಳಲ್ಲಿ ₹100 ಆಗಲಿಲ್ಲ. ಈ ಖಾತಾ ಅಭಿಯಾನದಲ್ಲಿ ಸ್ಟಾಫ್ ಯಾರು ವಸೂಲಿ ಹೋಗಿಲ್ಲ ಸರ್. ನಾವು ಬಿಸ್ನೆಸ್ ಮ್ಯಾನ್ ಅಲ್ಲಿ ಬಾಡಿಗೆ ಕರೆಕ್ಟಾಗಿ 5ನೇ ತಾರೀಕು ಅಂತ ಚೆಕ್ ಕೊಡ್ತೀವಿ ಸರ್. ಒಂದು ಸಬ್ಮಿಷನ್ ಸರ್, ನಮಗೆ ಬಾಡಿಗೆ ಇದ್ದಾನೆ, ಹೌದೇನ್ರಿ? ಬಾಡಿಗೆ ಕೊಡ ಬಾಗ್ಲಾಕ ಯಾರು ಬೇಡ ಅನ್ನೋದ್ರಿಂದ ಅಲ್ಲ, 2 ತಿಂಗಳು ₹1 ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಇನ್ನೆಲ್ಲ ಸರ್ ಬೋರ್ ಹಾಕ್ಬೇಕು, ಅದಾಗಬೇಕು, ಇದಾಗಬೇಕು, ರಸ್ತೆ ಆಗಬೇಕು, ಎಲ್ಲಿಂದ ಹಾಕೋದು? ನಿಜವಾಗಿ ರಿಪೋರ್ಟ್ ಯಾರು ಕೊಡಬೇಡ, ನನಗೆ ಕೊಟ್ಟಿದ್ದೆ ತಪ್ಪಾಗಿ, ಯಾರು ಕೊಡಬೇಡ. ಇದು ನನಗೆ ಆಶ್ಚರ್ಯ ಅಲ್ಲ, ನಿಮ್ಮ ಅಂಗಡಿಲೆಲ್ಲ ಸುಮಾರಾಗಿ ಎಲ್ಲ ದಿನ ವಹಿವಾಟು ಮಾಡೋಂತಾರಲ್ಲ ಸರ್. 2 ನೋಟಿಸ್ ಇಶ್ಯೂ ಮಾಡ್ತಿದ್ದೀನಿ ಸರ್ ಆಲ್ರೆಡಿ. ನನಗೆ ಹೇಳ್ಬೇಡ ಸರ್ ನೋಟಿಸ್, ನಾನು ಇಷ್ಟೇ ವ್ಯಾಪಾರ ಮಾಡ್ಕೊಳ್ಳುತ್ತಾ ಇದ್ದೀನಿ. ಏನು ರೋಗ ಮತ್ತೆ ಬಾಡಿಗೆ? ತಾಲೂಕಿನಲ್ಲಿರುವ ಎಲ್ಲಾ ಆರೋಗ್ಯ ಘಟಕಗಳಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆಯಾ ಎಂಬ ಪ್ರಶ್ನೆಗೆ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಉತ್ತರಿಸಿ, ಸುಮಾರು 6 ಆಂಬ್ಯುಲೆನ್ಸ್ ಬೇಕಾಗಿದೆ. ಅದಕ್ಕೆ ಜಿಲ್ಲಾ ಪಂಚಾಯಿತಿಯಿಂದ ಡೀಸೆಲ್ ವ್ಯವಸ್ಥೆಯಾಗುತ್ತದೆ. ಆದರೆ ಡ್ರೈವರ್ ನೇಮಕ ಮಾಡುವುದು ನಮಗೆ ಬರುವುದಿಲ್ಲ. ಅದಕ್ಕೆ ತಾವುಗಳು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ರು. ಸಾಮಾಜಿಕ ಅರಣ್ಯ ಇಲಾಖೆಯವರು ಸುಮಾರು 48 ಕಿಲೋಮೀಟರ್ ಸಸಿ ನೆಟ್ಟು ಸಂರಕ್ಷಣೆ ಮಾಡುತ್ತಿರುವ ಬಗ್ಗೆ ಮಾಹಿತಿ ನೀಡಿದ್ದನ್ನ ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ನಾನು ಒಮ್ಮೆ ಬರುತ್ತೇನೆ, ಎಲ್ಲೆಲ್ಲಿ ಸಸಿಯನ್ನ ನೆಟ್ಟು ಸಂರಕ್ಷಣೆ ಮಾಡುತ್ತಿರುವ ಬಗ್ಗೆ ಪರಿಶೀಲನೆ ಮಾಡುತ್ತೇನೆ, ನನ್ನ ಜೊತೆಯಲ್ಲಿ ಬಂದು ಮಾಹಿತಿ ನೀಡಿ ಎಂದು ತಿಳಿಸಿದ್ರು. ಅಕ್ಷರ ದಾಸೋಹ, ರೇಷ್ಮೆ ಇಲಾಖೆ, ನಿರ್ಮಿತಿ ಕೇಂದ್ರ, ಬೆಸ್ಕಾಂ, ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಮಾಹಿತಿ ಪಡೆದ ಅವರು ಮುಂದಿನ ದಿನಗಳಲ್ಲಿ ಯಾವುದಾದರೂ ಸಮಸ್ಯೆ ಇದ್ದಲ್ಲಿ ತುರ್ತು ಸಭೆ ಕರೆದು ಅದಕ್ಕೆ ಯಾವ ರೀತಿ ಮಾಡಬೇಕು ಎಂಬ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಜಿಲ್ಲಾ ಉಪ ಕಾರ್ಯದರ್ಶಿ ಪಾಷಾ ಮಾತನಾಡಿ, ಸರ್ಕಾರದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಅನೇಕ ರೀತಿಯ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ. ಮುಖ್ಯವಾಗಿ ತುಂಬಾ ಜನಕ್ಕೆ ಯಾವ ಯಾವ ಯೋಜನೆಗಳು ಇದೆ ಎಂಬುದೇ ಗೊತ್ತಿಲ್ಲ. ಈ ಬಗ್ಗೆ ಗಮನ ಹರಿಸಿ ಎಂದು ಹೇಳಿದರು. ತಹಸೀಲ್ದಾರ್ ಮನೀಷಾ ಪತ್ರಿ ಅವರು ಕೆಡಿಪಿ ಸಭೆಯಲ್ಲಿ ಕಂದಾಯ ಇಲಾಖೆ ಬಗ್ಗೆ ನೀಡಿದ ಸಂಪೂರ್ಣ ಮಾಹಿತಿಗೆ ಕೆಡಿಪಿ ಸದಸ್ಯರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ
ಶ್ರೀನಿವಾಸ್ ರೆಡ್ಡಿ, ಕೆಡಿಪಿ ಸದಸ್ಯರಾದ ಗಂಟಿಗಾನಹಳ್ಳಿ ಮಂಜುನಾಥ್ ರೆಡ್ಡಿ, ಬಿವಿ ವೆಂಕಟರಮಣ, ರಾಮಕೃಷ್ಣ ಹೆಗಡೆ, ರಿಜ್ವಾನ್ ಪಾಷಾ, ಡಾ ಸತ್ಯನಾರಾಯಣ ರೆಡ್ಡಿ, ಬಿಇಒ ವೆಂಕಟೇಶ್, ಸಿಡಿಪಿಒ ರಾಮಚಂದ್ರ, ಸಮಾಜ ಕಲ್ಯಾಣ ಇಲಾಖೆ ಶೇಷಾದ್ರಿ, ಸಣ್ಣ ನೀರಾವರಿ ಇಲಾಖೆ ಸುನಿಲ್, ಹಿಂದುಳಿದ ವರ್ಗಗಳ ಇಲಾಖೆ ವ್ಯವಸ್ಥಾಪಕ ಶಿವಪ್ಪ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಬೆಸ್ಕಾಂ ಎಇಇ ಸೋಮಶೇಖರ್, ಲೋಕೋಪಯೋಗಿ ಇಲಾಖೆ ಪ್ರದೀಪ್, ಆಹಾರ ಇಲಾಖೆ ಪುಷ್ಪ, ಜಿಲ್ಲಾ ಪಂಚಾಯಿತಿ ಮಹೇಶ್, ಕೃಷಿ ಇಲಾಖೆ ಲಕ್ಷ್ಮಿ, ಅಬಕಾರಿ ಇಲಾಖೆ ಪುಷ್ಪ, ಪಶು ಇಲಾಖೆ ಕೃಷ್ಣಮೂರ್ತಿ, ಅರಣ್ಯ ಇಲಾಖೆ ವಾಸುದೇವ್ ಸೇರಿದಂತೆ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಸಂಘದಿಂದ ಈ ವಾರ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಸಹಕಾರ ಸಂಘಗಳ ವ್ಯಾಪ್ತಿಯಲ್ಲಿ ಸಾಮೂಹಿಕವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವುದು ಎಂದು ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್.ವಿ. ನಾಗರಾಜ್ ಅವರು ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟ ಚೀಮೂಲ್ ಹಾಗೂ ಸಹಕಾರ ಇಲಾಖೆ ಆಶ್ರಯದಲ್ಲಿ ಶಿಡ್ಲಘಟ್ಟ ನಗರ ಚೀಮೂಲ್ ಶಿಬಿರ ಕಚೇರಿ ಸಭಾಂಗಣದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷ, ಉಪಾಧ್ಯಕ್ಷರ ಹಾಗೂ ಸಿಇಒಗಳಿಗೆ ಒಂದು ದಿನದ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್.ವಿ. ನಾಗರಾಜ್ ಅವರು ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ಡೈರಿ ಕಟ್ಟಡದ ಬಳಿ ಜಾಗ ಇಲ್ಲದಿದ್ದರಿಂದ ಸರ್ಕಾರಿ ಶಾಲಾ ಆವರಣಗಳಲ್ಲಾದರೂ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದೇವೆ ಎಂದು ಹೇಳಿದರು. ಡೈರಿಗಳು ರೈತರು ಮತ್ತು ಕೃಷಿಯ ಮೂಲಗಳಾಗಿದ್ದು, ಉತ್ತಮ ಆಡಳಿತ ಇದ್ದಾಗ ಮಾತ್ರ ಹೈನುಗಾರರ ಹಿತ ಕಾಪಾಡಲು ಸಾಧ್ಯ. ಹಾಗಾಗಿ ಡೈರಿಗಳಲ್ಲಿ ಹಣಕಾಸಿನ ನಿರ್ವಹಣೆ, ಕಡತಗಳ ನಿರ್ವಹಣೆ ಉತ್ತಮವಾಗಿರಬೇಕು ಎಂದು ಮನವಿ ಮಾಡಿದರು. ಸಹಕಾರಿ ವ್ಯವಸ್ಥೆಯು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಈ ಭೂಮಿ ಮೇಲೆ ಮನುಷ್ಯ ಹುಟ್ಟಿದಾಗಿನಿಂದಲೂ ಸಹಕಾರಿ ವ್ಯವಸ್ಥೆಯು ಒಂದಲ್ಲ ಒಂದು ರೂಪದಲ್ಲಿ ಬಂದಿದೆ. ಕಳೆದ ಹಲವು ವರ್ಷಗಳಿಂದ ಒಂದು ವ್ಯವಸ್ಥೆಯ ರೂಪ ಪಡೆದಿದೆ ಎಂದು ತಿಳಿಸಿದರು. ಇಂದು ದೇಶದಲ್ಲಿ ಸಹಕಾರಿ ವ್ಯವಸ್ಥೆಯು ಬಲಿಷ್ಠವಾಗಿ ಬೆಳೆದಿದ್ದು, ಗ್ರಾಮೀಣ ಭಾಗದಲ್ಲಿ ರೈತರು ಕೃಷಿಯ ಅಭಿವೃದ್ಧಿಗೆ ಪೂರಕವಾಗಿದೆ. ಕೊರೋನಾದಂತಹ ಸಂಕಷ್ಟ ಕಾಲದಲ್ಲೂ ಸಹಕಾರಿ ವ್ಯವಸ್ಥೆಯ ಹೈನುಗಾರಿಕೆ ಕೆಲಸ ನಿಂತಿಲ್ಲ. ಇದು ಸಹಕಾರಿ ವ್ಯವಸ್ಥೆಯ ಅನಿವಾರ್ಯ ಪ್ರಭಾವವನ್ನು ಸೂಚಿಸುತ್ತದೆ ಎಂದರು. ಅದಕ್ಕೆ ನಮ್ಮ ದೊಡ್ಡವರು ಅಶ್ವತ್ಥ ಕಟ್ಟೆಯಲ್ಲಿ ಅವೆರಡು ಗಿಡ ನೆಟ್ಟಿರ್ತಾರೆ. ಆಕ್ಸಿಜನ್ ಬರೋದು. ಆಕ್ಸಿಜನ್ ಬೆಳೆ ಗೊತ್ತಾಗಿತ್ತು ಯಾವಾಗ ಹೇಳಿ? ಕೊರೋನಾ ಟೈಮಲ್ಲಿ ಯಾವ ಮರ ಯಶಸ್ವಿಗೊಳ್ತಿರ್ತಾರೆ. ಆ ಥರ ಅವಕಾಶ ಇದ್ದಾಗ ಅವೆರಡು ಗಿಡ ಹಾಕಿದ್ರು ಒಳ್ಳೇದು. ಆಕ್ಸಿಜನ್ ಜಾಸ್ತಿ ನಿಮ್ಮೊಬ್ಬರಿಗೆ. ಅಲ್ಲಿಯವರ ನಮ್ಮನೆ ದೊಡ್ಡ ಬೇವಿನ ಮರನಿದೆ. ರಾಗಿ ಗಿಡ ಯಾಕಂದ್ರೆ ರಾಗಿ ಗಿಡ ಅಶ್ವತ್ಥ ಕಟ್ಟೆ ಕಟ್ಟಬೇಕು, ಅದೆಲ್ಲ ಸೂಚನೆ ಅದನ್ನು ಮಾಡಿಲ್ಲ. ಅದರಿಂದ ತಾವು ದಯವಿಟ್ಟು ಈ 5 ದಿನ ಒಳಗಡೆ 2 ಎಷ್ಟು ಗಿಡ ಹಾಕಿ ಫೋಟೋಗಳು ಅಪ್ಲೋಡ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಇತ್ತು. ಈ ಸಲ ಈ ಗಿಡ ನೆಡುವ ಕಾರ್ಯಕ್ರಮ ಇದೆ. ಆಲ್ರೆಡಿ ಇವರು ಇದರಲ್ಲೇನೂ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ತಿಂಗಳು ಒಳಗಡೆ ತಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಅವಕಾಶ ಇದ್ದರೆ 1-2 ಗಿಡ ಹಾಕಿ ಸಾಕು. ಇಲ್ಲ ಎಲ್ಲ ಸ್ವಂತ ಬಿಲ್ಡಿಂಗ್ ಎಲ್ಲ ಇರಲಿ. ಅದಕ್ಕೆ ಹಾಕಿದ್ರೆ ನೀರು ಹಾಕುವಂಥ ವ್ಯವಸ್ಥೆ ಇದೆ. ನಾವು ಇವತ್ತು ಜೋಗೆ ಗಿಡ ಇಟ್ಬಿಟ್ಟು ಫೋಟೋ ತಗೊಂಡು ಉಪಯೋಗ ಇಲ್ಲ. ಅದರಿಂದ ಎಲ್ಲರೂ ಅವರವರು ಇದರಲ್ಲಿ ಒಂದು ಗಿಡ ಆದರೂ 1 ಗಿಡ 2 ಗಿಡ ನೆಟ್ಟು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಡೈರಿ ಸೇರಿದಂತೆ ಹಲವು ಡೈರಿಗಳಿಂದ ಸಹಕಾರಿ ಶಿಕ್ಷಣೀಯ ಚೆಕ್ಗಳನ್ನು ಸಹಕಾರ ಮಹಾಮಂಡಳಿ ಅಧ್ಯಕ್ಷರಿಗೆ ಹಸ್ತಾಂತರಿಸಲಾಯಿತು. ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ಸ್ಕೂಲ್ ನಾಗರಾಜ್, ಜಿಲ್ಲಾ ಯೂನಿವರ್ಸಿಟಿ ನಿರ್ದೇಶಕರಾದ ಎಂ ಮುರಳಿ, ತಿಪ್ಪೇನಹಳ್ಳಿ ಟಿಎಲ್ ಅಂಬರೀಶ್, ಪಿಎನ್ ವೇಣುಗೋಪಾಲ್, ಚನ್ನಬೈರೇಗೌಡ ಇನ್ನಿತರರು ವೇದಿಕೆಯಲ್ಲಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಜನರಿಂದ ಆಯ್ಕೆಯಾಗಿ ಜನಸಾಮಾನ್ಯರಿಗೆ ಸ್ಪಂದಿಸಿ ಮೂಲಭೂತ ಸೌಕರ್ಯ ಕಲ್ಪಿಸುವುದೇ ಒಬ್ಬ ಜನಪ್ರತಿನಿಧಿಯ ಮುಖ್ಯ ಕೆಲಸ. ಈ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದು, ಕುಗ್ರಾಮಗಳಲ್ಲಿ ಕೂಡ ಜನಸಾಮಾನ್ಯರಿಗೆ ಎಲ್ಲ ರೀತಿಯ ಸೌಲಭ್ಯಗಳು, ಸೌಕರ್ಯಗಳು, ರಸ್ತೆ ಸಂಪರ್ಕ, ಪಿಂಚಣಿ, ರೇಷನ್ ಕಾರ್ಡ್ ಇನ್ನಿತರೆ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ 5 ಗ್ರಾಮಗಳಲ್ಲಿಂದು ಶಾಸಕ ಪ್ರದೀಪ್ ಈಶ್ವರ್ 1,25,00,000 ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಹಲವಾರು ವರ್ಷಗಳಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಕನಿಷ್ಠ ರಸ್ತೆ ಸಂಪರ್ಕಕ್ಕೆ ಒತ್ತು ನೀಡಿಲ್ಲ.
ಹಲವಾರು ಗ್ರಾಮಸ್ಥರಿಗೆ ಪಿಂಚಣಿ ಬರುತ್ತಿಲ್ಲ, ಹಲವರಿಗೆ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ಹಾಗಾಗಿ ಜನಗಳ ಬಳಿ ತೆರಳಿ ಸ್ಪಂದಿಸುತ್ತಿದ್ದೇನೆ. ಇನ್ನು ಕಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ವಿವಿಧ ಗ್ರಾಮಗಳಿಂದ ದಿನ್ನೂರು ಹಾಗೂ ಕರಕಮಾಕಲಹಳ್ಳಿಗೆ ರಸ್ತೆ ಸಂಪರ್ಕ ಇರಲಿಲ್ಲ. ಇಂದು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ಇನ್ನು ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಡಿನಾರಾಯಣಹಳ್ಳಿ, ದಿನ್ನಹಳ್ಳಿ, ಮುದ್ದಹಳ್ಳಿ, ಮಾದನಾಯಕನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಇವತ್ತು 1,25,00,000 ಕಾಮಗಾರಿಗೆ ಚಾಲನೆ ಕೊಡಲಾಯಿತು. 50 ಲಕ್ಷದ 2 ರಸ್ತೆ. ಅದು ವಿಶೇಷತೆ ಏನು ಗೊತ್ತಾ, ಒಂದು ಹಳ್ಳಿಗೆ ದಿನ್ನಹಳ್ಳಿಯಲ್ಲಿ ಪಾಪ್ಯುಲೇಷನ್ 70, ಅವ್ರಿಗೆ ನಾನು ಹಾಕಿರೋ ಅನುದಾನ 50 ಲಕ್ಷ. ಮತ್ತೆ ಕರಕಮಾಕಲಹಳ್ಳಿ ಪಾಪ್ಯುಲೇಷನ್ 40-42, ಅವ್ರಿಗೆ ಹಾಕಿರೋ ಅನುದಾನ ನಾನು 50 ಲಕ್ಷ. ಜನರಲ್ ಆಗಿ ಮೊದಲೆಲ್ಲ ಏನು ಮಾಡೋರು ಗೊತ್ತಾ, 50 ಲಕ್ಷ ಅನುದಾನ ಆಗಬೇಕು ಅಂದರೆ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಓಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋರು. ನಾನು ಹಂಗೆ ಮಾಡ್ತಿಲ್ಲ, ರಿಮೋಟೆಸ್ಟ್ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತಿದ್ದೀನಿ. 100 ಜನ ಸೇರಿಸಿದ್ರೆ ಇರೋ 2 ಹಳ್ಳಿಗೆ 100 ಲಕ್ಷ ಹಾಕಿದ್ದೀನಿ. ಇದೇ ವೇಳೆ ಗ್ರಾಮಸ್ಥರು ತಮ್ಮ ಹಲವಾರು ಸಮಸ್ಯೆಗಳನ್ನು ಶಾಸಕರ ಬಳಿ ಹೇಳಿಕೊಂಡಿದ್ದು, ಜನರ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪಿಡಿಒ ಮದ್ದಿರೆಡ್ಡಿ, ಮಂಡಿಕಲ್, ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, ಕೆ ಮುನೇಗೌಡ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ ಅಚ್ಚು, ಟಿಎಪಿಸಿಎಂಎಸ್ ನಿರ್ದೇಶಕ ಬೀಸಗನಹಳ್ಳಿ ನಾಗೇಶ್ ಇತರರು ಉಪಸ್ಥಿತರಿದ್ದರು. ಎಲ್ಲರೂ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ, ಇಲ್ಲ ತೆಪ್ಪ ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳು ಸಾಕೊಂಡಿರಿ. ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ, ಪಾಲಿಟಿಕ್ಸು. ಇಲ್ಲಿ ಬೈಯೋದು ಇರುತ್ತೆ, ಬೈಸ್ಕೊಳ್ಳೋದು ಇರುತ್ತೆ. ನಿಮಗೆ ಬೈಯೋಕ್ಕಾಗಲ್ಲ, ಬೈಸ್ಕೊಳಕ್ಕಾಗಲ್ಲ, ಯೋಗ್ಯತೆ ಇಲ್ಲ ಅಂದರೆ ತೆಪ್ಪ ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ, ಅಷ್ಟೋ ಎಷ್ಟೋ EMI ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಕ್ತದಾನಕ್ಕಿಂತ ಮಹಾದಾನ ಇನ್ನೊಂದಿಲ್ಲ. ರಕ್ತವನ್ನ ಫ್ಯಾಕ್ಟರಿಗಳಲ್ಲಿ ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆರೋಗ್ಯವಂತ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತ ನೀಡುವಂತೆ ಪ್ರೇರಣೆ ಹೊಂದಬೇಕು. ಪ್ರತಿ 4 ತಿಂಗಳಿಗೊಮ್ಮೆ ರಕ್ತ ನೀಡುವುದರಿಂದ ಮನುಷ್ಯನ ಆರೋಗ್ಯ ವೃದ್ಧಿಸುತ್ತದೆ ಎಂದು ಸಂಶೋಧನೆಯಲ್ಲಿ ದೃಢಪಟ್ಟಿದೆ ಎಂದು ಚಿಕ್ಕಬಳ್ಳಾಪುರ ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷ PN ಕೇಶವರೆಡ್ಡಿ ತಿಳಿಸಿದರು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘದಿಂದ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ರೆಡ್ ಕ್ರಾಸ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಸುಮಾರು 50 ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ. ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತ ನೀಡಿದವರಿಗೆಲ್ಲ ಶುಭಾಶಯ ತಿಳಿಸಿದ ತಾಲೂಕು ಅಧ್ಯಕ್ಷ PN ಕೇಶವರೆಡ್ಡಿ, ರಕ್ತವನ್ನು ಯಾವುದೇ ಕಾರ್ಖಾನೆಗಳಿಂದ ತಯಾರಿಸಲು ಸಾಧ್ಯವಿಲ್ಲ, ಮನುಷ್ಯರಿಂದ ಮಾತ್ರವೇ ಪಡೆಯಲು ಸಾಧ್ಯ. ಮಾನವರಾದ ನಾವು ರಕ್ತ ನೀಡದಿದ್ದರೆ ಅನೇಕ ತುರ್ತು ಪರಿಸ್ಥಿತಿಗಳಲ್ಲಿ ಜೀವ ಉಳಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಹೆಚ್ಚಿನ ಜನ ರಕ್ತ ನೀಡಬೇಕು. ಒಕ್ಕಲಿಗರ ಸಂಘದಿಂದ ಪ್ರತಿ ವರ್ಷವೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗುವುದು. ನಾಳೆಯೂ ಪೆರೇಸಂದ್ರ ಶಾಂತಾ ವಿದ್ಯಾನಿಕೇತನ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿಯೂ 500 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ ಬಹುತೇಕರು ರಕ್ತದಾನ ಮಾಡಲಿದ್ದಾರೆ ಎಂದರು. ನಮ್ಮ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಬ್ಲಡ್ ಕ್ಯಾಂಪ್ ಅನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಬ್ಲಡ್ಡು ಸಾಮಾನ್ಯವಾಗಿ ಕಾರ್ಖಾನೆಗಳಲ್ಲಿ ಮತ್ತೊಂದು ಎಲ್ಲೂ ಸಿಕ್ಕೋದಿಲ್ಲ. ಮನುಷ್ಯನ ದೇಹದಲ್ಲಿ ಮಾತ್ರ ರಕ್ತ ಸಿಕ್ಕೋದು. ಸುಮಾರು 4 ಲೀಟ್ರು 4.5 ಲೀಟ್ರ್ ಇರ್ತೈತೆ. ಈ ರಕ್ತನೇ ನಾವು ಬೇರೆ ರೋಗಿಗಳಿಗೆ ಉಪಯೋಗಿಸಿ ಅವ್ರ ಪ್ರಾಣ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಬ್ಲಡ್ ಕ್ಯಾಂಪ್ಗಳನ್ನು ಮಾಡಿ ಈ ರಕ್ತವನ್ನು ಶೇಖರಣೆ ಮಾಡಿ ಅದ್ಯಾವುದೇ ಇದಿಲ್ಲ ಕಂಪ್ನಿಗಳಿಗೆ ಅದೆಲ್ಲ ಕೊಡ್ತಾರೆ.
ಯಾವಾಗಲೂ ವರ್ಷಕ್ಕೆ ಒಂದ್ಸರಿ ಮಾಡೇ ಮಾಡ್ತೀವಿ. ಇವಾಗ ನಮ್ಮ ಶಾಲೆ ಶಾಂತಾ ಸ್ಕೂಲ್ನಲ್ಲಿದೆ, ಅಲ್ಲಿನೂ ಬ್ಲಡ್ ಕ್ಯಾಂಪ್ ನಾಳೆ ಮಾಡ್ತಾಯಿದ್ದೀವಿ. ಅಲ್ಲಿನೂ ಉಪಯೋಗ ಆಗ್ತೈತೆ. ಸುಮಾರು 300-400 ಜನ ಅಲ್ಲಿ ಹುಡುಗರಿದ್ದಾರೆ, ಅವರೆಲ್ಲ ಕೊಡೋದಕ್ಕೆ ರೆಡಿ ಇದ್ದಾರೆ, ಕೊಡ್ತಾರೆ. ಈ ವೇಳೆ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಚನ್ನಕೃಷ್ಣಪ್ಪ, ಬಿಜೆಪಿ ಮುಖಂಡ ಆಲುಬೇರೇಗೌಡ, ಯುವ ಮುಖಂಡ ಗಿರೀಶ್, ಗೆರಿಗರೆಡ್ಡಿ, ಬಿಎಂಕೆ ಮಂಜುನಾಥ್, ರಾಮಸ್ವಾಮಿ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ 20 ವರ್ಷಗಳಿಂದ ದುರಸ್ತಿ ಕಾಣದೆ ತುಂಬಾ ಹದಗೆಟ್ಟಿದ್ದ ರಸ್ತೆಗೆ ಕೊನೆಗೆ ಮೋಕ್ಷ ಸಿಕ್ಕಿದ್ದು, ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ರವರು ನೂತನ ಡಾಂಬರೀಕರಣ ರಸ್ತೆಗೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಚಿಂತಾಮಣಿ ತಾಲೂಕು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಕೊಮ್ಮೇಪಲ್ಲಿ ಕ್ರಾಸ್ನಿಂದ ಕೊಡೆಗಂಡ್ಲು ಗ್ರಾಮದವರೆಗಿನ ರಸ್ತೆ ಕಳೆದ 20 ವರ್ಷಗಳಿಂದ ತೀರಾ ಹದಗೆಟ್ಟು ವಾಹನ ಸವಾರರು ಓಡಾಡಲು ಹರಸಾಹಸ ಪಡುವಂತಾಗಿತ್ತು. ಇದೀಗ ಈ ರಸ್ತೆಗೆ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ರವರ ಅನುದಾನದಲ್ಲಿ ಡಾಂಬರೀಕರಣ ಮಾಡಿದ್ದು, ನೂತನ ರಸ್ತೆಗೆ ಕೊಡೆಗಂಡ್ಲು ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಮತ್ತಿತರರು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಸುಮಾರು 20 ವರ್ಷಗಳ ಹಿಂದೆ ಮಾಜಿ ಸಚಿವ ದಿವಂಗತ ಕೆಎಂ ಕೃಷ್ಣಾರೆಡ್ಡಿರವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಚೇಳೂರು ಮುಖ್ಯ ರಸ್ತೆಯಿಂದ ಕೊಮ್ಮೇಪಲ್ಲಿ, ಕೊಡೆಗಂಡ್ಲು, ಟುವಾಕಲಹಳ್ಳಿ, ಕೋನೇಪಲ್ಲಿ ಮಾರ್ಗವಾಗಿ ಬುರುಡುಗುಂಟೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಡಾಂಬರೀಕರಣ ಮಾಡಿಸಿದ್ದು ಬಿಟ್ಟರೆ ಮತ್ತೆ ಯಾವ ರಾಜಕೀಯ ನಾಯಕರು ರಸ್ತೆ ಅಭಿವೃದ್ಧಿ ಮಾಡಿಸಿರಲಿಲ್ಲ. ಈಗಿನ ಶಾಸಕ ಬಿಎನ್ ರವಿಕುಮಾರ್ ರವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಾಸಕರಿಗೆ ನೀಡಿರುವ 10 ಕೋಟಿ ವಿಶೇಷ ಅನುದಾನದಲ್ಲಿ ಚಿಲಕಲನೇರ್ಪು ಹೋಬಳಿಯ ಕೊಡೆಗಂಡ್ಲು ರಸ್ತೆಗೆ 2,90,00,000 ಅನುದಾನ ಕೊಟ್ಟು ರಸ್ತೆ ಅಭಿವೃದ್ಧಿ ಮಾಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ವೇಳೆ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ರಾಜ್ಯದ 189 ಜನ ಶಾಸಕರಿಗೆ ತಲಾ 10 ಕೋಟಿಯಂತೆ ಘೋಷಣೆ ಮಾಡಿದ ವಿಶೇಷ ಅನುದಾನದಲ್ಲಿ ಹಲವು ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ. ಮುಖ್ಯವಾಗಿ ಚಿಲಕಲನೇರ್ಪು ಹೋಬಳಿಯ ಹಲವು ರಸ್ತೆಗಳು ದಶಕಗಳಿಂದ ಅಭಿವೃದ್ಧಿ ಕಾಣದೇ ಇದ್ದುದರಿಂದ ಕೊಡೆಗಂಡ್ಲು ಗ್ರಾಮ ಸಂಪರ್ಕ ರಸ್ತೆಗೆ 2.90 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಿದ್ದು, ಎರಡನೇ ಆದ್ಯತೆಯಾಗಿ ಸಾದಲಿ 2 ರಸ್ತೆ, ಕಸಬಾ ಹೋಬಳಿಯಲ್ಲಿ 1 ರಸ್ತೆ ಮತ್ತು ಜಂಗಮಕೋಟೆ ಸೇರಿ ಹಲವು ರಸ್ತೆಗಳ ಅಭಿವೃದ್ಧಿಗೆ ಮುಂದಾಗಿರುವುದಾಗಿ ತಿಳಿಸಿದರು. ಮೊದಲನೇದು ಶಿಕ್ಷಣ, ಆರೋಗ್ಯ. ಈ ಒಂದು ಕ್ಷೇತ್ರಕ್ಕೆ ಇವತ್ತು ಶಿಕ್ಷಣಕ್ಕಾಗ್ಬೋದು, ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರಿಗಾಗ್ಬೋದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕುಮಾರಣ್ಣವ್ರ ಗಮನಕ್ಕೆ ಕ್ಷೇತ್ರದ ಸಮಸ್ಯೆಯನ್ನು ತಂದಿದ್ದಾರೆ. ಅವರು ಇವತ್ತು ಕೇಂದ್ರದಲ್ಲಿ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿದ್ದಾರೆ. ಅವರ ಒಂದು CSR ಅಡಿಯಲ್ಲಿ ಈ ವರ್ಷ 10 ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಒಂದು CSR ಅಡಿಯಲ್ಲಿ ಒಂದು 10 ಕೋಟಿ ಬಿಡುಗಡೆ ಆಗ್ತಕ್ಕಂಥದ್ದು ಕೆಲಸ ಆಗ್ತದೆ. ಆ ಒಂದು ಹಣವನ್ನು ಈ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಕುಡಿಯೋ ನೀರು ಬಳಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಹೇಳ್ತಾ, ಏನಿವತ್ತು ನಿರಂತರವಾಗಿ ಪ್ರತಿದಿನ ಯಾವುದೋ ಒಂದು ಹಳ್ಳಿ ಪಂಚಾಯಿತಿಯವರು ಸಂಪರ್ಕದಲ್ಲಿ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ. ನಿಮ್ದೇನೇ ಸಮಸ್ಯೆ ಇದ್ದರೂ ನನ್ನ ಗಮನಕ್ಕೆ ತಗೊಂಬಂದಾಗ ಅದು ಕಾನೂನುಬದ್ಧವಾಗಿರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬ್ಯಾಂಕ್ ಕೃಷ್ಣಾರೆಡ್ಡಿ, ಬಂಕ್ ಮುನಿಯಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ವಿ ಶ್ರೀರಾಮರೆಡ್ಡಿ, ಭರತ್ ಕುಮಾರ್, ಬಶೀರ್, ರಾಘವೇಂದ್ರ, ಗುತ್ತಿಗೆದಾರ ದೇವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗೌರಿಬಿದನೂರು ತಾಲೂಕಿನಲ್ಲಿ ಭೂಮಿ ಬೆಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಮೀನಿಗೆ ಸಂಬಂಧಿಸಿದಂತೆ ಹೆಚ್ಚು ಪ್ರಕರಣಗಳು ವಿವಿಧ ಕಾರಣಗಳಿಂದ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗುತ್ತಿವೆ. ಆದ್ದರಿಂದ ನ್ಯಾಯಾಲಯ ಕಕ್ಷಿದಾರರು ಜೂನ್ 12ರಂದು ನಡೆಯಲಿರುವ ಬೃಹತ್ ಮೆಗಾ ಲೋಕ ಅದಾಲತ್ ಭಾಗವಹಿಸಿ ರಾಜಿ ಸಂಧಾನ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಿ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಗೀತಾ ಕುಂಬಾರ್ ತಿಳಿಸಿದರು. ಗೌರಿಬಿದನೂರು ನ್ಯಾಯಾಲಯ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಗೀತಾ ಕುಂಬಾರ್ ಮಾತನಾಡಿ, ಲೋಕ್ ಅದಾಲತ್ ಆಯೋಜನೆ ಮಾಡಿರುವುದು ಸಾರ್ವಜನಿಕರಿಗೆ ವರದಾನವಾಗಿದೆ. ಇಲ್ಲಿ ನಿಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಂಡಲ್ಲಿ ನಿಮ್ಮ ಅಮೂಲ್ಯ ಸಮಯ, ಹಣ ಉಳಿಯುತ್ತದೆ, ಮಾನವ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಎಂದರು. ಇದರ ಜೊತೆಗೆ ವಿವಾಹ ಮತ್ತು ವಿಚ್ಛೇದನ ಸಮಸ್ಯೆ, ಬ್ಯಾಂಕ್ ಸಮಸ್ಯೆ, ಸಾಲದ ಸಮಸ್ಯೆ, ಭೂಮಿ ವಿಭಾಗ, ಪಿತ್ರಾರ್ಜಿತ ಆಸ್ತಿ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಇನ್ನಿತರೆ ಪ್ರಕರಣಗಳನ್ನು ಸಹ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲಾಗುವುದು. ಮಹಿಳೆ, ಅಂಗವಿಕಲರು, ವಿಧವೆಯರಿಗೆ ಯಾವುದೇ ಶುಲ್ಕವಿಲ್ಲದೆ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಡಲಾಗುವುದು ಎಂದರು. ಎಲ್ಲ ನಾಗರಿಕರಲ್ಲಿ ಒಂದು ವಿನಂತಿ ಏನಂದರೆ, ಇದೇ ಬರುವ ದಿನಾಂಕ 12/7/25ರಂದು ಮೆಗಾ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಹೈಕೋರ್ಟ್ನ
ಉಚ್ಚ ನ್ಯಾಯಾಲಯದ ಆದೇಶದಂತೆ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ದಿನಾಂಕ 12/7/25 ನಾವು ಮೆಗಾ ಲೋಕದಾಲತ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಲೋಕದಾಲತ್ನ ಒಂದು ವಿಶೇಷ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೌರಿಬಿದನೂರು ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಲ್ಯಾಂಡ್ ಅಂದರೆ ಭೂಮಿಯ ಒಂದು ಬೆಲೆ ಗಗನಕ್ಕೇರ್ತಾ ಇದೆ. ಈ ಒಂದು ಕಾರಣದಿಂದ ನಮ್ಮ ಸುತ್ತಮುತ್ತಲಿನ ಜನಗಳು ಈ ಭೂಮಿಯ ಬೆಲೆಯನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಹಲವು ರೀತಿಯ ದಾವೆಗಳನ್ನು, ಕೇಸ್ಗಳನ್ನು ನಮ್ಮ ನ್ಯಾಯಾಲಯಗಳಲ್ಲಿ ದಾಖಲೆ ಮಾಡ್ತಾ ಇದ್ದೀರಿ. ಈ ಒಂದು ದಾವೆಗಳಲ್ಲಿ ಬಹಳಷ್ಟು ದಿವಸಗಳ ಕಾಲ ನೀವು ಸಾಕ್ಷ್ಯಗಳನ್ನು, ಆಧಾರಗಳನ್ನು, ದಾಖಲೆಗಳನ್ನು ಇಟ್ಟು ಅದರ ಮೂಲಕ ನ್ಯಾಯಾಲಯದಿಂದ ತೀರ್ಪನ್ನು ಎಕ್ಸ್ಪೆಕ್ಟ್ ಮಾಡುವ ಬದಲು ನಿಮ್ಮ ಒಂದು ವಾದಿಗಳ ನಡುವೆ ಏನೇನು ಸಮಸ್ಯೆಗಳು ಇದೆಯೋ ಅದನ್ನು ರಾಜಿ ಸಂಧಾನದ ಮೂಲಕ ನೀವು ಬಗೆಹರಿಸ್ಕೊಂಡ್ರೆ ನಿಮಗೂ ಕೂಡ ಅನುಕೂಲ, ನಿಮ್ಮ ಪ್ರತಿವಾದಿಗಳಿಗೂ ಕೂಡ ಅನುಕೂಲವಾಗ್ತದೆ. ಬಹಳಷ್ಟು ಕಡಿಮೆ ಇದೇ ವೇಳೆಯಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್, ಹೆಚ್ಚುವರಿ ನ್ಯಾಯಾಧೀಶರಾದ ಪುಷ್ಪ ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕು ಪಂಚಾಯಿತಿಗೆ ಸಂಬಂಧಿಸಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ವಿವಿಧ ಯೋಜನೆಗಳ ಕುರಿತು ಚರ್ಚಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಶಿವಕುಮಾರ್ ಮಾತನಾಡಿ, ನರೇಗಾ, ಜೆಜೆಎಂ, ಟ್ಯಾಕ್ಸ್ ಕಲೆಕ್ಷನ್, ಇಸ್ವತ್ತು, ನಿವೇಶನ, ಪಂಚತಂತ್ರ, ಅಂಗನವಾಡಿ, ಕುಡಿಯುವ ನೀರು, ಮೂಲಭೂತ ಸಮಸ್ಯೆಗಳು, ಅಂಗನವಾಡಿ ಕೇಂದ್ರಗಳ ಉನ್ನತೀಕರಣ, ನಿವೇಶನ ಹಂಚಿಕೆ, ಗ್ರಾಮ ಪಂಚಾಯಿತಿ ಮಟ್ಟದ ಸಭೆ ಇನ್ನಿತರೆ ವಿಷಯಗಳನ್ನು ಚರ್ಚಿಸಲಾಗಿದೆ. ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದಿಲ್ಲ. ತಾಲೂಕು ಪಂಚಾಯಿತಿ ಇಒ ಸಿಬ್ಬಂದಿಗಳ ಮೂಲಕ ಉತ್ತಮ ಕಾರ್ಯವಾಗುತ್ತಿದೆ. ಕೆಲವೊಂದು ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆ ಪಿಡಿಒಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಲಹೆ ಮತ್ತು ಸೂಚನೆಯನ್ನು ನೀಡಲಾಗಿದೆ ಎಂದರು. ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳು ಆಗದಂತೆ ನೀಡಿರುವ ಪ್ರಗತಿಯನ್ನು ಸಾಧಿಸಲು ಎಲ್ಲಾ ರೀತಿಯಲ್ಲಿ ಮಾರ್ಗದರ್ಶನ ನೀಡಲಾಗುತ್ತಿದೆ. ಕಾಲಕಾಲಕ್ಕೆ ಅಧಿಕಾರಿಗಳ ಸಭೆಯನ್ನು ಕರೆದು ಅವರಿಗೆ ಸೂಕ್ತ ಸಲಹೆ ನೀಡಿದ್ದು ಅದರಂತೆ ಯಾವುದೇ ವಿಷಯದ ಪ್ರಗತಿಯನ್ನು ಸಾಧಿಸಲು ತಾಲೂಕು ಪಂಚಾಯಿತಿಯಿಂದ ಸಹಕಾರ ನೀಡಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ವಿಠ್ಠಲ್ ಕಾವ್ಲೆ, ರಾಮಕೃಷ್ಣ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ದುರ್ಗಪ್ಪ, ಅಮರನಾರಾಯಣ್, ಪಿಡಿಒಗಳಾದ ಕೆಂಪರಾಜು, ಗಂಗರಾಜು, ದಿಲೀಪ್, ಶ್ರೀನಿವಾಸ್ ಕುಮಾರ್, ಮಂಜುನಾಥ್, ಇಸಾಕ್ ಇನ್ನಿತರರು ಇದ್ದರು. ಸ್ವಚ್ಛ ಭಾರತ್ ಮಿಷನ್, ಜಲಜೀವನ್ ಮಿಷನ್, ತೆರಿಗೆ ವಸೂಲಾತಿ ಕುರಿತಂತೆ, ಮತ್ತು ಹೌಸಿಂಗ್ ನಿವೇಶನಗಳನ್ನು ಕೊಡುವ ಕುರಿತಂತೆ, ಮತ್ತು ಮನೆಗಳ ಪ್ರಗತಿ ಪರಿಶೀಲನೆ ಕುರಿತಂತೆ, ಮತ್ತು ಪಂಚತಂತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಸಭೆಗಳು, ಸಾಕಷ್ಟು ವಿಷಯಗಳನ್ನು ಸುಮಾರು 3 ರಿಂದ 3.5 ಗಂಟೆಗಳ ಕಾಲ ಸುದೀರ್ಘವಾಗಿ ಇವತ್ತು ನಾವು ಪ್ರಗತಿ ಪರಿಶೀಲನೆಯನ್ನು ನಡೆಸಿರ್ತೀವಿ. ಎಲ್ಲ ಪಂಚಾಯತಿ ಅಧಿಕಾರಿಗಳು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. ಕೆಲವುದಲ್ಲಿ ಮಾತ್ರ ಸ್ವಲ್ಪ ಹಿನ್ನಡೆಯಾಗಿದ್ದು ಅವುಗಳನ್ನು ನಾವು ಈಗಾಗಲೇ ಅವರಿಗೆ ಸೂಚನೆಯನ್ನು, ನಿರ್ದೇಶನವನ್ನು ಕೊಟ್ಟಿರ್ತೀವಿ. ಅವರು ಕೂಡ ಮಾಡ್ತೀವಿ ಅಂತೆಲ್ಲ ನಮಗೆ ಭರವಸೆಯನ್ನು ನೀಡಿರ್ತಾರೆ. ಇನ್ನು ಒಂದು ವಿಚಾರ ಏನಪ್ಪ ಅಂತಂದರೆ, ದೇವನಹಳ್ಳಿ ತಾಲೂಕಿನಲ್ಲಿ ಕುಡಿಯ ನೀರಿನ ಸಮಸ್ಯೆಯನ್ನು ಅಷ್ಟಾಗಿ ಏನು ಕಂಡು ಬಂದಿಲ್ಲ. 1-2 ಕಡೆ ಅಷ್ಟೇ ನಮಗೆ ಕಂಪ್ಲೇಂಟ್ಸ್ ಕೂಡ ಬರ್ತಾಯಿದ್ವು. ಬೂದಿಗೆ ಸಂಬಂಧಪಟ್ಟಂತೆ, ಮಂಡಿ ಬೆಲೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಬರ್ತಾಯಿದ್ವು. ಅವುಗಳನ್ನು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಯವರು ಕೂಡ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮುಂದಿನ ಕೂಡ ಇನ್ನು ನಮ್ಮಲ್ಲಿ ಅಕ್ಕ ಕೆಫೆಯನ್ನು ಇಲ್ಲಿ ನಿರ್ಮಾಣ ಮಾಡಿದರೆ ಅದು ನೋಡ್ತಾ ಇದ್ದು ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಮತ್ತು ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಆಧುನಿಕ ಸಮಾಜ ನಿರ್ಮಾಣವಾಗುತ್ತಿರುವ ಸಂದರ್ಭದಲ್ಲಿ ಪರಿಸರ ನಾಶ ಹೆಚ್ಚುತ್ತಿದೆ. ನಮ್ಮ ಬದುಕಿನ ಪ್ರಮುಖ ದಿನಗಳನ್ನು ಅವಿಸ್ಮರಣೀಯವಾಗಿಸಲು ಹಾಗೂ ಪರಿಸರ ಉಳಿಸಿ ಬೆಳೆಸಲು ಸಸಿಗಳನ್ನು ನೆಟ್ಟು ಪೋಷಿಸಬೇಕು ಎಂದು ತಾಲೂಕು ವನಕಲ್ಲು ಮಠದ ಶ್ರೀ ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿ ಹೇಳಿದರು. ನೆಲಮಂಗಲ ತಾಲೂಕಿನ ಶಿವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿಯ
38ನೇ ಜನ್ಮದಿನದ ಅಂಗವಾಗಿ 501 ವಿವಿಧ ಬಗೆಯ ಸಸಿಗಳನ್ನು ನೆಟ್ಟು ಮಾತನಾಡಿ, ಇಂದಿನ ಯುವ ಸಮುದಾಯ ತಮ್ಮ ಜನ್ಮದಿನದಂದು ನಾನಾ ಬಗೆಯ ಮೋಜು ಮಸ್ತಿಯಲ್ಲಿ ತೊಡಗುತ್ತಾರೆ. ಇದರ ಜೊತೆಯಲ್ಲಿ ನಮ್ಮ ಸುತ್ತಲಿನ ಪರಿಸರದ ಸಂರಕ್ಷಣೆಗೆ ಮುಂದಾಗಬೇಕು. ಆಚರಣೆಗಳು ಆಡಂಬರವಾಗದೆ ಮಾದರಿಯಾಗಬೇಕು ಎಂದರು. ಮಠಕ್ಕೆ ನಾನು ಬಂದು 13 ವರ್ಷ ಆಯಿತು. ಒಬ್ಬರು ಭಕ್ತರು ಒಂದು ಮಾತನ್ನು ಹೇಳ್ತಾ ಇದ್ರು, ಸ್ವಾಮೀಜಿ ಪೂಜ್ಯರಿಗೆ ಓಡಾಡೋಕ್ಕೆ ಒಂದು ಕಾರಿನ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನು CB ಪಾಪಣ್ಣನವರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ನಿಕಟಪೂರ್ವ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು ಮತ್ತು ಅವರು ಮಠದ ಭಕ್ತರು. ಒನ್ಕಲ್ ಮಲ್ಲೇಶ್ವರನ ಆಶೀರ್ವಾದದಿಂದ ಅವರಿಗೆ ಸಕಲವೂ ಸಹ ಯಶಸ್ವಿ ಆಗಿರೋದ್ರಿಂದ ಅವರು ಈ ಮಠಕ್ಕೆ ನಾನು ಒಂದು ಸಂಕಲ್ಪ ಮಾಡಿಕೊಂಡಿದ್ದರು. ಜಾತ್ರೆಯಲ್ಲಿ, ಒನ್ಕಲ್ ಮಠದ ಜಾತ್ರೆಯಲ್ಲಿ ನಂದೊಂದು ಕೆಲಸ ಈಡೇರಿದರೆ ಗುರುಗಳಿಗೊಂದು ಓಡಾಡುವುದಕ್ಕೊಂದು ವಾಹನವನ್ನು ಕೊಡಿಸ್ತೀನಿ ಅನ್ನುವಂಥದ್ದು. ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ PB ಪಾಪಣ್ಣ ಮಾತನಾಡಿ, ಕಳೆದ 10 ವರ್ಷಗಳಿಂದ ಮಠದೊಡನೆ ಸಂಪರ್ಕದಲ್ಲಿದ್ದೇನೆ. ಸ್ವಾಮೀಜಿಯ ಜ್ಞಾನಾರ್ಜನೆ ಮತ್ತು ಸಮಾಜಮುಖಿ ಕೆಲಸಗಳು ನಮ್ಮ ಯುವ ಸಮುದಾಯಕ್ಕೆ ಮಾದರಿಯಾಗಿದೆ ಎಂದರು. ಬುದ್ಧಿಯವರು ಈ ಸಾಧನವನ್ನು ಬಳಸಿಕೊಂಡು ಕರ್ನಾಟಕ ರಾಜ್ಯದಂಥ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಿದ್ದಾರೆ. ಅದು ಹೆಚ್ಚಿನದಾಗಿ ಆಗಬೇಕು. ಗೋಶಾಲೆ ಇನ್ನೂ ತುಂಬ ಅಭಿವೃದ್ಧಿ ಆಗಬೇಕು. ಕಳೆದ ವರ್ಷ ಈ ಮಠಕ್ಕೆ ನಾನು ಟ್ರ್ಯಾಕ್ಟರನ್ನು ಕೊಟ್ಟಿದ್ದೆ. ಈಗ ಎರಡನೇದಾಗಿ ಕಾರನ್ನು ಕೊಟ್ಟಿದ್ದೀನಿ. ಇನ್ನು ಬಹಳ ಮುಂದಿನ ದಿನಗಳಲ್ಲಿ ಇನ್ನೂ ಉಜ್ವಲ ಆಸೆಗಳಿದ್ದಾವೆ. ಅದನ್ನು ಹೇಳೋದಕ್ಕಿಂತ ಮುಂಚೆ ಮಾಡಿ ತೋರಿಸ್ಬೇಕು ಅಂತ ನನ್ನ ಭಾವನೆ. ಈ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ TK ರವಿಕುಮಾರ್, ಶಿಕ್ಷಕರಾದ ಯೋಗಾನಂದ್, ಮಲ್ಲಿಕಾರ್ಜುನ್, ಗುರುಸ್ವಾಮಿ, ಚಿನ್ನಪ್ಪ, ಮಾರಣ್ಣ ದೊಡ್ಡಯ್ಯ ವಕೀಲರು, ಪಾಪಣ್ಣ ಪೂಚಾರ್, ಜಯಣ್ಣ ಬೆಳಗೆರೆ, ಅನಂತಸ್ವಾಮಿ, ಬಸವರಾಜ್, ರಾಮಕೃಷ್ಣಪ್ಪ, ತೋಪಯ್ಯ, ತಿರುಮಲಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಂದು ಕೋಮುಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಕೋಲಾರ ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಮತದಾನ ನಡೆಯುತ್ತಿದ್ದು, KY ನಂಜೇಗೌಡ 3 ಬಸ್ಗಳಲ್ಲಿ ಮತದಾರರನ್ನ ಕರೆದುಕೊಂಡು ಬಂದಿದ್ದು, ಮತದಾನ ಕೇಂದ್ರದ ಬಳಿಗೆ ಬಸ್ಗಳನ್ನು ಬಿಡದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ನಂಜೇಗೌಡ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಆವಾಜ್ ಹಾಕಿದ್ದಾರೆ. ಬೇತಮಂಗಲ ಪೊಲೀಸ್ ಠಾಣೆ CPI ರಂಗಸ್ವಾಮಿ ಮೇಲೆ ರೇಗಾಡಿದ ಶಾಸಕ ನಂಜೇಗೌಡ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿಕೊಂಡಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಶಾಸಕ ನಂಜೇಗೌಡರ ಬೆಂಬಲಿಗರ ಮಧ್ಯೆ ವಾಗ್ವಾದವೂ ಸಹ ನಡೆಯಿತು.
ಚಿಕ್ಕಬಳ್ಳಾಪುರ ತಾಲೂಕು ಅಜ್ವಾರ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಕೊನೆ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇಂದು ನಡೆಯಿತು. ಅಧ್ಯಕ್ಷರಾಗಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ಅಜ್ವಾರ ಮುನಿರಾಜು 12 ಮತ ಪಡೆದು ಜಯಗಳಿಸಿದರೆ, ಮುನಿರಾಜು ವಿರುದ್ಧ ಸ್ಪರ್ಧಿಸಿದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಲಕ್ಷ್ಮೀದೇವಮ್ಮ ನರಸಿಂಹಯ್ಯ ಕೇವಲ 4 ಮತಗಳು ಪಡೆದು ಸೋಲನ್ನು ಅನುಭವಿಸಿದರು. ಉಪಾಧ್ಯಕ್ಷರಾಗಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ವರದಹಳ್ಳಿ ಲೋಕೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗೆದ್ದ ಅಧ್ಯಕ್ಷ ಉಪಾಧ್ಯಕ್ಷರುಗಳಿಗೆ ಅವರ ಬೆಂಬಲಿಗರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹಾರ ತುರಾಯಿ ಹಾಕಿ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆ ಮಾಜಿ ಉಪಾಧ್ಯಕ್ಷ ಧನುಷ್ ನಾಯನಹಳ್ಳಿ, ನವೀನ್, ಕೆಆರ್ ರೆಡ್ಡಿ, ನರಸಿಂಹಪ್ಪ ಇತರರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಡಿಬಂಡೆಯ ವರ್ಲಕೊಂಡ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ, ಡ್ರೋನ್ ಕ್ಯಾಮೆರಾದಲ್ಲಿ ಚಲನಾವಲನ ಸೆರೆ, ಅರಣ್ಯ ಇಲಾಖೆ ವತಿಯಿಂದ ಬೋನ್ ಅಳವಡಿಕೆ, ಆತಂಕಗೊಂಡ ಗ್ರಾಮಸ್ಥರು. ಕೋಲಾರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಗೆ ಸುಸೂತ್ರವಾಗಿ ನಡೆದ ಚುನಾವಣೆ, 13 ಜನ ನಿರ್ದೇಶಕರ ಆಯ್ಕೆ, 8ನೇ ಬಾರಿ ಆಯ್ಕೆಯಾಗುವ ಮೂಲಕ ದಾಖಲೆ ನಿರ್ಮಿಸಿದ ಕೆಜಿಎಫ್ನ ಜಯಸಿಂಹ ಕೃಷ್ಣಪ್ಪ. ಝಾನ್ಸಿ ರಾಣಿ ಕ್ರೀಡಾಂಗಣ ಮಳಿಗೆಗಳಿಂದ ಬರಬೇಕಾದ 1.35 ಕೋಟಿ ಬಾಡಿಗೆ ವಸೂಲಿ ಮಾಡಿ ಕ್ರೀಡಾಂಗಣಾಧಿಕಾರಿಗೆ ಸಚಿವ ಎಂಸಿ ಸುಧಾಕರ್ ಖಡಕ್ ವಾರ್ನಿಂಗ್. ಅಧಿಕಾರಿಗಳು ನೋಟಿಸ್ ನೀಡುವುದಕ್ಕೆ ಸೀಮಿತ, ಕಾಟಾಚಾರದ ವರದಿ, ಕುಂಟು ನೆಪಗಳಲ್ಲೇ ಜಪ, ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗರಂ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.